ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ರುಚಿಯಾದ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, 4 ಹಸಿಮೆಣಸಿನ್ಕಾಯಿ ಮತ್ತು 5 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಲ್ಲುಪ್ಪು ಮತ್ತು ಹುಣಸೆಹಣ್ಣು ಗೋಲಿ ಸೈಜ್ದು ಒಂದು ಹುಣಸೆಹಣ್ಣು ತೊಗೊಂಡಿದ್ದೀನಿ, ವಾಶ್ ಮಾಡಿರೋದಂಥದ್ದು ಹಾಕ್ಕೊಬೇಕು. ಆಮೇಲೆ ಜೀರಿಗೆ ಮತ್ತು ಕಲ್ಲುಪ್ಪು ಹಾಕ್ಕೊಬೇಕು ಸ್ವಲ್ಪ ಸ್ವಲ್ಪ. ನಂತರ ಅದಕ್ಕೆ ನಾವು ಹುರ್ಗಡ್ಲೆನ ಹಾಕ್ಕೊಬೇಕಾಗತ್ತೆ. ಸೊ ಕಾಯಿ ಎಷ್ಟು ತೊಗೊತೀರೋ ಅದರದ್ದು 2ರಷ್ಟು ಕಡಲೆ ಹಾಕ್ಕೊಬೇಕು. ಅದನ್ನು ನೀರು ಹಾಕ್ಕೊಳ್ದಿದ್ದಂಗೆ ತರಿ ಥರ ರುಬ್ಕೋಬೇಕು ಫಸ್ಟು. ಆಮೇಲೆ ಸ್ವಲ್ಪ ನೀರು, ಒಂದು ಗ್ಲಾಸ್ ನೀರು ತೊಗೊಂಡು ಅದು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಒಂದು ಬೌಲಿಗೆ ಇದನ್ನೆಲ್ಲ ಶಿಫ್ಟ್ ಮಾಡ್ಕೊಬೇಕು. ಅದನ್ನೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಅದಕ್ಕೆ ನಮ್ಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೊಬೇಕಾಗತ್ತೆ. ಸೊ ನಾನು ಇಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಥರ ಇದ್ದರೆ ತೆಳುವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೀಗ ಒಗ್ಗರಣೆ ಕೊಡೋಣ ಈಗ. ಸೊ ನಾನು ಒಂದು ಒಗ್ಗರಣೆ ಬಟ್ಲಿ ಇಟ್ಕೊಂಡು ಅದಕ್ಕೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ, ಸ್ವಲ್ಪ ಸಾಸಿವೆ ಒಗ್ಗರಣೆಗೆ. ಅದಾದಮೇಲೆ ಸಾಸಿವೆ ಕಾದಿದ ತಕ್ಷಣ ಅದನ್ನು ಆಫ್ ಮಾಡಿ ಅದಕ್ಕೆ ನಾವು ಸೈಡಲ್ಲಿ ಇಟ್ಕೊಂಡು ಕರಿಬೇವಿನ ಸೊಪ್ಪು ಹಾಕೋಣ. ಇಲ್ಲಾಂದರೆ ಅದ್ರ ಮೇಲೆ ಇಟ್ಟರೆ ಚಟಪಟ ಅಂತ ಸಿಡಿದೋಗುತ್ತೆ. ಅದಕ್ಕೋಸ್ಕರ ನಾನು ಸೈಡಲ್ಲಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ನಂತರ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚಟ್ನಿ ಒಳಗಡೆ ಹಾಕೋಣ. ಸೊ ನೋಡಿದ್ರಲ್ಲ ಚಟ್ನಿ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬಾ ರುಚಿಯಾಗಿದೆ ಚಟ್ನಿ. ನೀವು ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಆಲ್.